ಇಲ್ಲಿಯ ಗಣಪನಿಗೆ ಗುಡಿಯೇ ಇಲ್ಲ. ಇವನು ಬಯಲು ಆಲಯದಲ್ಲಿಯೇ ಇರುವುದು. ಪ್ರಕೃತಿಯ ರಮಣೀಯ ತರುಲತೆಗಳ ಮಡಿಲೆ ಈತನಿಗೆ ಆಲಯ. ಆದರೂ ಈತನು ಪ್ರಸಿದ್ಧ. ಇವನ ಕಾರಣಿಕದಿಂದ ದೂರ ದೂರುಗಳಿಂದ ಈ ಗಣಪನನ್ನ ಕಾಣಲು ಬರ್ತಾರೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಬಯಲನೆ ಆಲಯವಾಗಿ ನೆಲೆಸಿರುವ ಗಣಪನ ಕ್ಷೇತ್ರವೇ ಸೌತಡ್ಕ. ಈ ಗಣಪನಿಗೆ ಯಾವುದೇ ಆಡಂಬರಗಳಿಲ್ಲ. ಗರ್ಭಗುಡಿಯೇ ಇಲ್ಲದೆ ಮುಕ್ತ ವಾತಾವರಣದಲ್ಲಿರುವುದರಿಂದ ಈ ಬಯಲು ಆಲಯ ಗಣಪನ ಕ್ಷೇತ್ರವು ಅಪೂರ್ವತೆಯನ್ನ ಪಡೆದುಕೊಂಡಿದೆ. ಸೌತಡ್ಕಕ್ಕೆ ಬರಲಿಕ್ಕೆ ತುಂಬ ಖುಷಿ ಆಗ್ತದೆ. ಇಲ್ಲಿಯ ಓಪನ್ ಏರಿಯಾ ಮತ್ತು ಇಲ್ಲಿಯ ಡೆಕೋರೇಷನ್ ಮತ್ತು ಇಲ್ಲಿ ನಾವೊಂದು ಸ್ಯಾಕ್ಸೋಫೋನ್ ಕಾರ್ಯಕ್ರಮ ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ಮತ್ತು ಇಲ್ಲಿಯ ಪ್ಲೇಸ್ ತುಂಬ ಚೆಂದ ಇದೆ. ಡೆಕೋರೇಷನ್ ಎಲ್ಲ ಚೆಂದ ಮಾಡಿರ್ತಾರೆ. ಮತ್ತು ತುಂಬ ಜನ ಆಗಮಿಸಿದ್ದಾರೆ. ಕೊರೋನಾದಿಂದ ಎಲ್ಲ ನಿಯಮಗಳನ್ನು ಪಾಲಿಸಿದ್ದಾರೆ. ಎಲ್ಲ ಸೇವೆಗಳು ಒಳ್ಳೆದಿದೆ. ನಿಯಮ ಎಲ್ಲ ಪಾಲಿಸ್ತಾ ಇದ್ದಾರೆ. ಆಗಮ ಶಾಸ್ತ್ರದಂತೆ ದೇವಸ್ಥಾನಗಳು ವಸ್ತು ಶಿಲ್ಪಕ್ಕನುಗುಣವಾಗಿ ಗೋಪುರ ಗರ್ಭಗುಡಿಗಳನ್ನು ರಚಿಸಿ ಪೂರ್ವಾಭಿಮುಖವಾಗಿ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಪೂರ್ವ ಸಂಪ್ರದಾಯ ನಿಯಮವಿದೆ. ಆದರೆ ಸೌತಡ್ಕ ಗಣಪನು ಈ ಎಲ್ಲ ಸಂಪ್ರದಾಯಗಳನ್ನು ತಿರಸ್ಕರಿಸಿ ಪ್ರಕೃತಿಯ ಸುಂದರ ತಾಣದಲ್ಲಿ ಆಗ್ನೇಯಕ್ಕೆ ಮುಖ ಮಾಡಿ ಬಯಲನ್ನೇ ಆಲಯ ಮಾಡಿರುವುದು ಇಲ್ಲಿನ ವಿಶೇಷ. ತುಂಬ ಇದು ಈಗ ಲೋಕ ಪ್ರಸಿದ್ಧಿ ಪಡೆದಿದೆ. ಬಯಲು ಆಲಯ ಅಂತ ಇದಕ್ಕೆ ಹೇಳ್ತಾರೆ. ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಅಂದರೆ ಇಲ್ಲಿಯ ವಿಶೇಷ ಅಂದರೆ ಇಲ್ಲಿ ಗಂಟೆಯನ್ನು ಹರಕೆ ರೂಪದಲ್ಲೆಲ್ಲ ಅವರವರ ಇಷ್ಟಾರ್ಥ ಸಿದ್ಧಿ ಆದಾಗ ನಂತರ ತಂದು ಇಲ್ಲಿ ಒಪ್ಪಿಸ್ತಾರೆ. ಇಲ್ಲಿ ನೀವು ಕಾಣ್ಬೋದು, ತುಂಬ ಎಲ್ಲ ಕಡೆಯಲ್ಲಿ ಎಲ್ಲ ಆ ಗಂಟೆಯನ್ನು ಎಲ್ಲ ಕಟ್ಟಿರ್ತಾರೆ. ಇದು ವಿಶೇಷವಾದ ಒಂದು ಸೇವೆ. ಮತ್ತು ಇಲ್ಲಿ ವಿಶೇಷವಾದ ಒಂದು ಸೇವೆ, ಮತ್ತೊಂದು ಸೇವೆ ಅಂದರೆ ಮೂಡಪ್ಪ ಸೇವೆ. ಆ ಮೂಡಪ್ಪ ಸೇವೆ ರಾತ್ರಿ ಹೊತ್ತಲ್ಲಿ ಮಾತ್ರ ಆಗ್ತದೆ. ಈಗ ರಂಗಪೂಜೆ ಅದು ಕೂಡ ವಿಶೇಷವೇ. ರಂಗಪೂಜೆ ಮಧ್ಯಾಹ್ನ ರಾತ್ರಿ ಎಲ್ಲ ಹೊತ್ತಲ್ಲಿ ಆಗ್ತದೆ. ವಿಶೇಷವಾಗಿ ಅಂದರೆ ಮೂಡಪ್ಪ ಸೇವೆ. ಆ ಮೂಡಪ್ಪ ಸೇವೆ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಅದು ಅವರವರ ಸಕ್ತನುಸಾರವಾಗಿ ಮಾಡ್ತಾರೆ ಭಕ್ತರೆಲ್ಲ. ಗಣೇಶ ಚತುರ್ಥಿಯಾದ ಇಂದು ಇಲ್ಲಿ ವಿಶೇಷ ಪೂಜೆ, ಜಪ, ಹೋಮ, ಹವನಾದಿಗಳು ನಡೆಯುತ್ತದೆ. ಸಂಪ್ರೀತಿಯಿಂದ ಇಲ್ಲಿಯ ಗಣಪನು ಭಕ್ತರಿಂದ ವಿಶೇಷ ಪೂಜೆಯನ್ನು ಸ್ವೀಕರಿಸಿ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸ್ತಾನೆ. ಇಂದು ಇಲ್ಲಿನ ಗಣಪನನ್ನ ಕಾಣಲು ಭಕ್ತ ಸಮೂಹವೇ ತುಂಬಿ ತುಳುಕುತ್ತಿತ್ತು.